ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಾನು ಸಾನಿ ಸಚಿನ್. ನಿಮ್ಗೆಲ್ರಿಗೂ ದ ವರ್ಕರ್ಸ್ ಚಾನೆಲ್ಗೆ ಸ್ವಾಗತ. ಈಗ ನೋಡಿ, ಶ್ರಾವಣ ತಿಂಗಳು ಸ್ಟಾರ್ಟ್ ಆಯ್ತು. ಶ್ರಾವಣ ಬಂತು ಅಂದ್ರೆ ಎಷ್ಟೊಂದು ಹಬ್ಬಗಳು ಶುರುವಾಗ್ತವೆ. ಹಬ್ಬಗಳ ಸಂಭ್ರಮವೇ ಸಂಭ್ರಮ ಇರ್ತದೆ. ಈ ಹಬ್ಬದ ಸಂದರ್ಭದಲ್ಲಿ ನಾವು ಮಾಡಬಹುದಾದಂತ ಒಂದು ಸಿಹಿ ತಿನಿಸನ್ನು ನಾನು ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ನಾನಿವತ್ತು ಸಿಹಿ ಕಡುಬನ್ನು ಹೇಗೆ ಮಾಡೋದು ಅಂತ ಹೇಳಿಕೊಡ್ತೇನೆ. ವಿಧಾನ ತುಂಬಾನೇ ಸುಲಭವಾಗಿದೆ ಹಾಗೂ ರುಚಿ ಅಂತೂ ತುಂಬಾ ಚೆನ್ನಾಗಿರ್ತದೆ. ಹಬ್ಬದ ದಿನಕ್ಕೆ ಹೇಳಿ ಮಾಡಿದಂತ ಒಂದು ತಿಂಡಿ. ಈ ಸಿಹಿ ಕಡುಬನ್ನು ನಾವು ನಾಗರಪಂಚಮಿಗೆ ಸಹ ಮಾಡಬಹುದು, ನೂಲ ಹುಣ್ಣಿಮೆಗೆ ಸಹ ಮಾಡಬಹುದು, ವರಮಹಾಲಕ್ಷ್ಮಿ ವ್ರತ ಬರುತ್ತೆ ಅದಕ್ಕೆ ಸಹ ಮಾಡಬಹುದು, ಅಥವಾ ಗೌರಿ ಗಣೇಶ ಹಬ್ಬ ಬರ್ತದೆ ಅದಕ್ಕೆ ಸಹ ಮಾಡಬಹುದು. ಯಾವುದೇ ಹಬ್ಬಕ್ಕೂ ಇದೊಂದು ಹೇಳಿ ಮಾಡಿಸಿದಂತ ಒಂದು ತಿನಿಸು. ಹಾಗಾದ್ರೆ ಬನ್ನಿ ಈಗ ಅದನ್ನು ಹೇಗೆ ಮಾಡುದು ಅಂತ ನೋಡ್ಕೊಳ್ಳೋಣ. ವೀಕ್ಷಕರೇ, ನಮ್ಮ ಎಲ್ಲಾ ವಿಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ನಮ್ಮ ಚಾನೆಲ್ಗೆ ಇದುವರೆಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿಡಿ. ಸೊ ನಿಮ್ಗೆ ನಮ್ಮ ಹೊಸ ಹೊಸ ವಿಡಿಯೋದೆಲ್ಲ ನೋಟಿಫಿಕೇಶನ್ಗಳು ಸಿಗ್ತಾ ಇರ್ತಾರೆ. ಬನ್ನಿ ಈಗ ಸಿಹಿ ಕಡುಬು ಹೇಗೆ ಮಾಡೋದು ಅಂತ ನೋಡೋಣ. ಸಿಹಿ ಕಡುಬು ಮಾಡಲಿಕ್ಕೆ ಬೇಕಾಗುವ ಸಾಮಗ್ರಿಗಳಂದರೆ, ನಾನು 1 ಕಪ್ನಲ್ಲಿ ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ. ಆಮೇಲೆ 1 ಕಪ್ನಲ್ಲಿ ಸ್ವಲ್ಪ ತುಪ್ಪ, ಸ್ವಲ್ಪ ಕರಿಮೆಣಸಿನ ಪುಡಿ, ಇಲ್ಲಿ ಸ್ವಲ್ಪ ಏಲಕ್ಕಿ ಪುಡಿ ಇದೆ, ಸ್ವಲ್ಪ ಕೊಬ್ಬರಿ ತುರಿ ಇದೆ, ಆಮೇಲೆ ಬೆಲ್ಲ ಇದೆ, ಆಮೇಲೆ ಇಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, 1 ಲೋಟದಷ್ಟು ನೀರು ಇದೆ. ಮೊದಲಿಗೆ ಒಂದು ಪ್ಯಾನ್ನ ತಗೊಂಡಿದ್ದೇನೆ. ಇದನ್ನು ಗ್ಯಾಸ್ ಮೇಲೆ ನಾವು ಬಿಸಿಗೆ ಇಡುವ. ಪ್ಯಾನ್ ಬಿಸಿ ಆಗ್ತಾ ಇದ್ದ ಹಾಗೆ ಇದರಲ್ಲಿ 1 ಗ್ಲಾಸ್ ನೀರನ್ನು ಹಾಕೊಳ್ತಾ ಇದ್ದೇನೆ. ನೀರು ಚೆನ್ನಾಗಿ ಕುದಿಬೇಕು. ನೋಡಿ, ಇಲ್ಲಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ. ಇದರಲ್ಲಿ ನಾನೀಗ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸಿದೆ. ಜೊತೆಗೆ ಸ್ವಲ್ಪ ತುಪ್ಪವನ್ನು ಸಹ ಸೇರಿಸ್ತಾ ಇದ್ದೇನೆ. ತುಪ್ಪ ಸೇರಿಸೋದ್ರಿಂದಾಗಿ ನಾವು ತಯಾರು ಮಾಡುವಂಥ ಹಿಟ್ಟು ಬಿಡಿ ಬಿಡಿಯಾಗಿ ಚೆನ್ನಾಗಿ ಬರ್ತದೆ, ಜಾಸ್ತಿ ಗಂಟೇನೂ ಆಗೋದಿಲ್ಲ. ಈಗ ನೋಡಿ, ನಾನು ತುಪ್ಪವನ್ನು ಕರಗಿಸಿಕೊಳ್ತಾ ಇದ್ದೇನೆ. ಈಗ ನಾವು ಇದಕ್ಕೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ನಾನು ಮಧ್ಯದಲ್ಲಿ ಒಂದೇ ಸರ್ತಿಗೆ ಎಲ್ಲ ಹಿಟ್ಟನ್ನು ಹಾಕ್ಕೊಂಡೆ. ಆಮೇಲೆ ಈ ರೀತಿ ಕೈಯಾಡಿಸಿ ಅದನ್ನು ಬೆರೆಸ್ಕೊಳ್ಬೇಕು. ನೀರಿನ ಜೊತೆ ಹಿಟ್ಟು ಚೆನ್ನಾಗಿ ಬೆರೆಸ್ಕೊಳ್ಬೇಕು. ನೋಡಿ, ಹಿಟ್ಟನ್ನು ಚೆನ್ನಾಗಿ ಬೆರೆಸಿ ಆಯಿತು. ಈಗ ನಾನು ಗ್ಯಾಸನ್ನು ಬಂದ್ ಮಾಡಿ ಈ ಬೆರೆಸಿದ ಹಿಟ್ಟನ್ನು ನಾನು ಒಂದು ದೊಡ್ಡ ಬಟ್ಟಲಿಗೆ ಹಾಕ್ಕೊಳ್ತಾ ಇದ್ದೇನೆ. ಆಮೇಲೆ ಇದನ್ನು ನಾದ್ಕೊಳ್ಳಿಕ್ಕಿದೆ. ನೋಡಿ, ಇಲ್ಲಿ ಹಿಟ್ಟು ಬಿಸಿ ಇದೆ. ಹಾಗಾಗಿ ನಾನೊಂದು ಚಮಚವನ್ನು ತೆಗೆದುಕೊಂಡು ಅದರಿಂದ ಈ ಹಿಟ್ಟನ್ನು ಚೆನ್ನಾಗಿ ಒತ್ಕೊಳ್ತಾ ಇದ್ದೇನೆ. ಹೀಗೆ ನಾವು ಒತ್ತೋದ್ರಿಂದಾಗಿ ಅಲ್ಲೇನಾದರೂ ಗಂಟಾಗಿದ್ದರೆ ಅದು ಬಿಡಿಸ್ಕೊಳ್ತದೆ. ಆಮೇಲೆ ನಾದಲಿಕ್ಕೂ ನಮಗೆ ಸುಲಭ ಅನ್ನಿಸ್ತದೆ. ಈಗ ನೋಡಿ, ಹಿಟ್ಟು ತಣ್ಣಗಾಯಿತು. ನಾನೀಗ ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ಹಿಟ್ಟನ್ನು ನಾದ್ಕೊಳ್ತಾ ಇದ್ದೇನೆ. ಇದನ್ನು ನಾವು ಚಪಾತಿ ಹಿಟ್ಟನ್ನು ನಾದ್ತೇವಲ್ಲ, ಅದೇ ಥರ ನಾದ್ಕೊಳ್ಳುವ. ಇದರಿಂದ ಹಿಟ್ಟು ಮೆದುವು ಆಗುತ್ತೆ ಹಾಗೂ ನಮ್ಮ ಕಡುಬು ಚೆನ್ನಾಗಿ ಬರ್ತದೆ. ಮುಖ್ಯವಾಗಿ ಇರೋದು ಈ ಹಿಟ್ಟು ನಾದೋದ್ರಲ್ಲಿ. ನಾವು ಎಷ್ಟು ಇದನ್ನು ಮೆದುವಾಗಿ ನಾದ್ಕೊಳ್ತೇವೋ ಅಷ್ಟು ಚೆನ್ನಾಗಿ ನಮ್ಮ ಕಡುಬು ಚೆನ್ನಾಗಿ ಬರ್ತದೆ. ಈಗ ನಮ್ಮ ಹಿಟ್ಟು ಒಂದು ಹದಕ್ಕೆ ಚೆನ್ನಾಗಿ ನಾದಿ ನಾನು ತಯಾರು ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ಹೂರಣನ ತಯಾರು ಮಾಡುವ.
ಹೂರಣ ಮಾಡಲಿಕ್ಕೆ ನಾನು ಒಂದು ಪಾತ್ರೆಯನ್ನು ಗ್ಯಾಸ್ ಮೇಲೆ ಬಿಸಿಗೆ ಇಟ್ಟಿದ್ದೇನೆ. ಇದು ಪಾತ್ರೆ ಬಿಸಿ ಆಗ್ತಾ ಇದ್ದಾಗೆ ನಾನು ಇದರಲ್ಲಿ ತೆಗೆದುಕೊಂಡಂತಹ 1 ಕಪ್ನಷ್ಟು ಬೆಲ್ಲನ ಸೇರಿಸ್ತಾ ಇದ್ದೇನೆ. ಆಮೇಲೆ ಒಂದು ಚಮಚದಷ್ಟು ನೀರನ್ನು ಸೇರಿಸ್ಕೊಂಡೆ. ಆಮೇಲೆ ಬೆಲ್ಲನ ಚೆನ್ನಾಗಿ ಕರಗಿಸ್ಕೊಳ್ಬೇಕು. ಬೆಲ್ಲ ಒಂದು ಕುದಿ ಬರುವ ತನಕ ನಾವು ಇದನ್ನು ಚೆನ್ನಾಗಿ ಕರಗಿಸ್ಕೊಂಡು ಈಗ ಬೇಕಿದ್ದರೆ ಒಂಚೂರು ನೀರು ಇನ್ನೂ ಸೇರಿಸ್ಕೊಳ್ಬೋದು. ಇದು ನಾನು ಪುಡಿ ಬೆಲ್ಲನ ಬಳಸಿದ್ದೇನೆ. ನೀವು ಗಟ್ಟಿ ಬೆಲ್ಲನೂ ಚೆನ್ನಾಗಿ ಅದನ್ನು ಪುಡಿ ಮಾಡಿ ಅದನ್ನು ಸಹ ಬಳಸ್ಬೋದು. ನೋಡಿ, ಈಗ ಬೆಲ್ಲ ಚೆನ್ನಾಗಿ ಕುದಿಬೇಕು. ಒಂದು ಒಳ್ಳೆ ಕುದಿ ಬರಲಿ ಬೆಲ್ಲದಲ್ಲಿ. ಶ್ರಾವಣ ತಿಂಗಳಿನ ತುಂಬ ಹಬ್ಬಗಳಿರ್ತವೆ. ಈ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ಏನಾದರೂ ಸಿಹಿ ತಿನಿಸು ಮಾಡಿ ದೇವರಿಗೆ ನೈವೇದ್ಯ ತೋರಿಸಿ ಅದನ್ನು ಸೇವಿಸುವಂಥ ಒಂದು ಕ್ರಮ ಇದೆ. ಅಂಥ ಸಂದರ್ಭದಲ್ಲಿ ನಾವು ಇದನ್ನು ಮಾಡ್ಬೋದು. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಹಾಗೂ ಇದನ್ನು ಮಾಡೋದು ಸಹ ತುಂಬ ಸುಲಭವಾಗಿದೆ ಹಾಗೂ ರುಚಿ ಸಹ ಚೆನ್ನಾಗಿರ್ತದೆ ಹಾಗೂ ಇದೊಂದು ಸಾಂಪ್ರದಾಯಿಕ ಅಡುಗೆ. ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ನೀವೆಲ್ಲರೂ ಸಹ ಇದನ್ನೊಮ್ಮೆ ಮಾಡಿ ತಿನ್ನಿ, ತುಂಬ ಚೆನ್ನಾಗಿರ್ತದೆ. ಈಗ ನೋಡಿ, ಬೆಲ್ಲ ಚೆನ್ನಾಗಿ ಕುದಿತಾ ಇದೆ. ನಾನಿದಕ್ಕೆ ಚೂರು ತುಪ್ಪನ ಸೇರಿಸ್ಕೊಳ್ತೇನೆ. ಆಮೇಲೆ ಈಗ ಇದು ಕುದಿ ಬಂದಿದೆಲ್ಲ, ಇದಕ್ಕೆ ನಾನು ಸ್ವಲ್ಪ ಏಲಕ್ಕಿ ಪುಡಿನೂ ಸೇರಿಸಿದೆ. ಆಮೇಲೆ ನಾವು ತಗೊಂಡಿಟ್ಟಂತಹ ಕರಿಮೆಣಸಿನ ಪುಡಿನೂ ಸಹ ಸೇರಿಸ್ತಾ ಇದ್ದೇನೆ. ಕರಿಮೆಣಸಿನ ಪುಡಿ ಸೇರಿಸುವ ಕ್ರಮ ಮುಂಚಿನಿಂದಲೂ ಇದೆ. ಯಾಕಂದರೆ ಈ ಕಡುಬು ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಖಾರದ ಅಂಶನೂ ಸೇರಿಸ್ತಾರೆ. ಅದಕ್ಕೆ ಸೂಕ್ತವಾದದಂದರೆ ಈ ಕರಿಮೆಣಸು. ಇದೊಂದು ಕ್ರಮ ಹಳೆ ಕಾಲದಿಂದಲೂ ಇದೆ. ಈಗ ನೋಡಿ, ಇದು ಚೆನ್ನಾಗಿ ಕುದಿತಾನೇ ಇದೆ. ಇದಕ್ಕೆ ನಾನು ಹಸಿ ಕೊಬ್ಬರಿ ತುರಿನೂ ಸೇರಿಸ್ತಾ ಇದ್ದೇನೆ. ಕೊಬ್ಬರಿ ತುರಿನ ನಾವು ನೋಡಿಕೊಂಡು ಹಾಕಬೇಕಾಗ್ತದೆ. ಎಲ್ಲಾದರೂ ನಮ್ಮದು ಬೆಲ್ಲದ ಜೊತೆ ಇದು ಸರಿಯಾಗಿ ಬೆರೆಸಲಿಕ್ಕೆ ಆಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಕೊಬ್ಬರಿನೂ ನಾವು ಸೇರಿಸಬೇಕಾಗ್ತದೆ. ಈಗ ನಾನು 1 ಕಪ್ ಸೇರಿಸಿ ನೋಡ್ತೇನೆ. ಕಡಿಮೆ ಅನಿಸಿದರೆ ಇನ್ನೂ ಸ್ವಲ್ಪ ಸೇರಿಸುವ. ನೋಡಿ, ಈಗ ಸ್ವಲ್ಪ ಬೆಲ್ಲ ನೀರಾಗೆ ಉಳಿಯಿತು. ಈಗ ನಾನೇನು ಮಾಡ್ತೇನೆ, ಇದಕ್ಕೆ ಇನ್ನೂ ಸ್ವಲ್ಪ ಕೊಬ್ಬರಿ ತುರಿನ ಸೇರಿಸ್ಕೊಳ್ತೇನೆ. ಹೂರಣ ನಮಗೆ ಗಟ್ಟಿಯಾಗಿ ಇರಬೇಕು. ನೀರಾಗಿದ್ದರೆ ಅದು ಕಡುಬು ಮಾಡಲಿಕ್ಕೆ ಆಗೋದಿಲ್ಲ. ಈಗ ಸ್ವಲ್ಪ ಕೊಬ್ಬರಿನ ಇನ್ನೂ ಸೇರಿಸ್ಕೊಂಡೆ ನಾನು. ಇದನ್ನು ಸಹ ಚೆನ್ನಾಗಿ ಬೆರೆಸ್ಕೊಳ್ಳುವ. ಗ್ಯಾಸ್ ನಾನು ಮಧ್ಯಮ ಉರಿಯಲ್ಲೇ ಇಟ್ಕೊಂಡಿದ್ದೇನೆ. ಇದು ಗಟ್ಟಿಯಾಗೋ ತನಕ ನಾವು ಇದನ್ನು ಚೆನ್ನಾಗಿ ಬೆರೆಸ್ಕೊಳ್ಳುವ. ನೋಡಿ, ಈಗ ಬೆಲ್ಲ ಮತ್ತು ಕೊಬ್ಬರಿ ಎರಡೂ ಸಹ ಬೆರೆತು ಒಂದು ಹದಕ್ಕೆ ಬಂತು. ಈಗ ಹೂರಣ ತಯಾರಾಗ್ತಾ ಇದೆ, ಗಟ್ಟಿ ಹದಕ್ಕೆ ಬಂದಿದೆ. ಈಗ ನಾನು ಗ್ಯಾಸ್ನ ಬಂದ್ ಮಾಡ್ತೇನೆ. ಆಮೇಲೆ ಇದನ್ನು ತಣ್ಣಗಾಗಲು ಬಿಡ್ತೇನೆ. ತಣ್ಣಗಾಗ್ತಾ ಇದ್ದ ಹಾಗೆ ಹೂರಣ ಇನ್ನೂ ಸಹ ಗಟ್ಟಿ ಬರ್ತದೆ. ಹೂರಣ ಗಟ್ಟಿನೇ ಇರಬೇಕು. ಈಗ ನಾನು ತಣ್ಣಗಾಗಲು ಬಿಡ್ತಿದ್ದೇನೆ. ಇಲ್ಲಿ ನಾವು ಮೊದಲೇ ತಯಾರು ಮಾಡಿ ಇಟ್ಟಂಥ ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿಕೊಳ್ಳುವ. ಈ ರೀತಿ ಸಣ್ಣ ಉಂಡೆನ ಮಾಡಬೇಕು. ಕೈಯಲ್ಲಿ ನಾವು ಸ್ವಲ್ಪ ತುಪ್ಪದ ಪಸೆ ಇದ್ದರೆ ಒಳ್ಳೆಯದು. ಉಂಡೆ ಚೆನ್ನಾಗಿ ಮಾಡಲಿಕ್ಕೆ ಬರ್ತದೆ. ಇದನ್ನು ನಾವು ಎಷ್ಟಾಗ್ತದಷ್ಟು ನಾದ್ಕೊಂಡು ಉಂಡೆನ ತಯಾರು ಮಾಡಬೇಕು. ನಾದ್ತಾ ಇದ್ದ ಹಾಗೆ ಹಿಟ್ಟು ಮೆದುವಾಗಿ ಬರ್ತದೆ. ಈಗ ನಾನಿಲ್ಲಿ ಉಂಡೆಗಳನ್ನು ತಯಾರು ಮಾಡಿ ಇಟ್ಕೊಳ್ತೇನೆ. ಈಗ ನೋಡಿ ವೀಕ್ಷಕರೇ, ಸುಮಾರು 10-11 ಉಂಡೆಗಳು ತಯಾರಾದವು. ಇದರಿಂದ 11 ಅಲ್ಲ, ಜಾಸ್ತಿನೇ ಆಗ್ತದೆ ಕಡುಬು. ಯಾಕಂದರೆ ನಾವು ಸಣ್ಣ ಸಣ್ಣ ಕಡುಬನ್ನೇ ಮಾಡ್ತಾ ಇದ್ದೇವಲ್ಲ. ಈಗ ನಾನು ನೋಡಿ ಒಂದು ಬಟರ್ ಪೇಪರ್ನ ತಗೊಂಡು ಅದರ ಮೇಲೆ ಸ್ವಲ್ಪ ತುಪ್ಪ ಸವರಿ ಇಡ್ತಾ ಇದ್ದೇನೆ. ಇದರ ಮೇಲೆ ನಾವು ಲಟ್ಟಿಸ್ಕೊಳ್ಳುವ ಉಂಡೆಗಳನ್ನು. ಹಾಗಾಗಿ ಲಟ್ಟಿಸಲಿಕ್ಕೆ ಸುಲಭ ಆಗ್ತದೆ ಹಾಗೂ ಅದನ್ನು ತೆಗಿಲಿಕ್ಕೂ ಸುಲಭ ಆಗ್ತದೆ. ನಾವು ಲಟ್ಟಿಸೋ ಮಣೆ ಮೇಲೆ ಮಾಡಿದರೆ ಅದು ಅಂಟ್ಕೊಳ್ಳುತ್ತೆ ಮತ್ತು ತೆಗಿಬೇಕಾದ್ರೆ ಹರಿದು ಹೋಗ್ತದೆ.
ಅದಕ್ಕೆ ನಾನು ಬಟರ್ ಪೇಪರ್ನ ಬಳಸಿದ್ದೇನೆ. ನೀವು ಪ್ಲಾಸ್ಟಿಕ್ ಕವರ್ ಏನಾದರೂ ಇದ್ದರೆ ಅದನ್ನು ಸಹ ಬಳಸ್ಬೋದು. ಈಗ ಇನ್ನೊಂದು ಬಟರ್ ಪೇಪರ್ನ ಉಂಡೆ ಇಟ್ಟು ಅದರ ಮೇಲೆ ಒತ್ತಿ ಇಟ್ಕೊಂಡೆ. ಈಗ ನಾವು ಸಣ್ಣದಾಗಿ ಲಟ್ಟಿಸ್ಕೊಳ್ಳುವ. ನಾನು ಎಷ್ಟಾಗ್ತದಷ್ಟು ತೆಳ್ಳಗೆ ಲಟ್ಟಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ತುಂಬ ತೆಳ್ಳಗೆ ಚಪಾತಿ ಲಟ್ಟಿಸ್ತೇವಲ್ಲ, ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮಾಡಿದರೆ ಕಡುಬು ಸಂಪೂರ್ಣವಾಗಿ ಹರಿದೋಗ್ತದೆ. ಇದು ಇಷ್ಟರ ಮಟ್ಟಿಗೆ ಸಾಕು ಅನಿಸ್ತಾ ಇದೆ. ಇದು ಸಹ ತೆಳ್ಳಗೆ ಆಯಿತು. ಈಗ ಇದನ್ನು ನಾನು ನೋಡಿ, ನನ್ನ ಹತ್ರ ಒಂದು ಕರಂಜಿ ಮಾಡುವಂತಹ ಒಂದು ಮೌಲ್ಡ್ ಇದೆ, ಅದರಲ್ಲಿ ಇಟ್ಟು ಹಾಗೆ ನಾನು ಕಡುಬನ್ನು ತಯಾರಿಸ್ತಾ ಇದ್ದೇನೆ. ಇದು ಸುಲಭ ಸಹ ಆಗ್ತದೆ, ಆಮೇಲೆ ನೋಡಲಿಕ್ಕೂ ಸಹ ತುಂಬ ಚೆಂದ ಇರ್ತದೆ. ಇದರ ಆಕಾರ ಚೆಂದ ಬರ್ತದೆ. ಈಗ ನೋಡಿ, ನಾನು ಈ ತಯಾರಿಸಿದಂತಹ ಅಕ್ಕಿ ಹಿಟ್ಟಿನ ಚಪಾತಿ ಏನಿದೆ ಅದನ್ನು ನಾನು ಇದರೊಳಗಡೆ ಇಟ್ಕೊಳ್ತಾ ಇದ್ದೇನೆ. ಈ ರೀತಿ ಎಲ್ಲ ಕಡೆ ಅದು ಕವರ್ ಆಗೋ ಥರ ಇಟ್ಕೊಳ್ಬೇಕು. ಆಮೇಲೆ ಒಂಚೂರು ಹೂರಣನ ಹಾಕ್ಕೊಳ್ಬೇಕು. ತುಂಬ ಹೂರಣ ತುಂಬಿಸಿದರೆ ಅದು ಒಡೆದು ನಮ್ಮ ಕಡುಬು ಒಡೆದು ಹೊರಗಡೆ ಬರ್ತದೆ. ಆನಂತರ ನೋಡಿ, ಈ ರೀತಿ ಒತ್ಕೊಂಡ್ರೆ ಆಯಿತು. ಅದು ಉಳಿದಂತಹ ಹಿಟ್ಟೆಲ್ಲ ತನ್ನಿಂತಾನೇ ಬಿದ್ದುಕೊಂತು, ಅಥವಾ ಅದನ್ನು ತೆಗಿಲೂಬೋದು ನಾವು. ನೋಡಿ, ಈಗ ಒಳ್ಳೆ ಒಂದು ಶೇಪ್ ಬಂತು ಇದಕ್ಕೆ. ನಾವು ಇದೇ ಥರ ಉಳಿದವನ್ನು ತಯಾರು ಮಾಡಿಕೊಳ್ಳುವ. ಒಂದು ವೇಳೆ ನಮ್ಮ ಹತ್ರ ಕರಂಜಿ ಮೌಲ್ಡ್ ಇಲ್ಲ, ಆದರೆ ನಮಗೆ ಕಡುಬು ಮಾಡಲಿಕ್ಕಿದೆ ಅಂದರೆ ನಾವು ಇದು ಹಿಟ್ಟನ್ನು ಈ ರೀತಿ ಲಟ್ಟಿಸ್ಕೊಳ್ಬೇಕು. ಕೈಯಿಂದನೇ ತಟ್ಟಿ ಲಟ್ಟಿಸ್ಕೊಳ್ಬೋದು, ಅಥವಾ ಲಟ್ಟಣಿಗೆ ಸಹ ಬಳಸ್ಬೋದು. ಆಮೇಲೆ ಮಧ್ಯದಲ್ಲಿ ಈ ರೀತಿ ಹೂರಣನ ಇಟ್ಕೊಂಡು ಇದನ್ನು ಮಡಚ್ಕೊಳ್ಬೇಕು. ಒಂದರ ಮೇಲೊಂದು ಮಡಚ್ಕೊಂಡು ಅದರ ತುದಿಗಳನ್ನೆಲ್ಲ ಈ ರೀತಿ ಒತ್ತಿ ನಾವು ಲಾಕ್ ಮಾಡಿ ಇಟ್ಕೊಳ್ಬೇಕು. ಇದು ಸಹ ಒಳ್ಳೆಯದಾಗ್ತದೆ. ಇಲ್ಲಿ ಬೇಕಿದ್ರೆ ನಾವು ಆ ರೀತಿ ಶೇಪ್ ಸಹ ಕೊಡ್ಬೋದು. ಅದು ಗೆರೆ ಗೆರೆ ಏನಾದರೂ ಒಂದು ಸ್ಪೂನು ಅಥವಾ ಏನಾದರೂ ಬಳಸಿ ಅದು ಗೆರೆ ಗೆರೆ ಥರ ಶೇಪ್ನೂ ಕೊಡ್ಬೋದು, ಅಥವಾ ಈ ರೀತಿ ಕೈಯಿಂದ ಲಾಕೂ ಮಾಡ್ಬೋದು. ಇದು ನೋಡಿ, ನಾವು ಮುಂಚೆನೇ ಮಾಡಿಟ್ಟ ಕಡುಬಿಗಿಂತ ಇದು ತುಂಬ ದೊಡ್ಡದಿದೆ, ಆಕಾರದಲ್ಲಿ ದೊಡ್ಡದು ಬರ್ತದೆ. ಈಗ ನಾನು ಎಲ್ಲ ಕಡುಬನ್ನು ತಯಾರು ಮಾಡಿ ಇಟ್ಕೊಂಡಾಯಿತು. ಇದನ್ನೀಗ ನಾನು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಳ್ತೇನೆ. ನಾನು ಇಡ್ಲಿ ಪಾತ್ರೆಯಲ್ಲಿ ನೀರು ಬಿಸಿಗೆ ಆಗಲೇ ಇಟ್ಟಿದ್ದೆ. ಈಗ ನಾನು ಒಂದು ಪ್ಲೇಟಲ್ಲಿ ಸ್ವಲ್ಪ ತುಪ್ಪ ಸವರ್ಕೊಳ್ತಾ ಇದ್ದೇನೆ. ಅದರ ಮೇಲೆ ಈ ಕಡುಬನ್ನು ಇಟ್ಟು ನಾವು ಬೇಯಿಸ್ಕೊಳ್ಳುವ, ಸ್ಟೀಮ್ ಮಾಡಿಕೊಳ್ಳುವ. ಈಗ ನಾನು ಇದನ್ನು ಇಡ್ಲಿ ಪಾತ್ರೆ ಒಳಗಡೆ ಇಟ್ಟೆ. ಇದನ್ನು ಸುಮಾರು 10-15 ನಿಮಿಷಗಳ ಕಾಲ ಮುಚ್ಚಿಟ್ಟು ಬೇಯಿಸ್ಕೊಳ್ಳುವ. ಈಗ ನೋಡಿ, ಬೆಂದಿದೆ. ಸುಮಾರು 15 ನಿಮಿಷ ಆಯಿತು, ಚೆನ್ನಾಗಿ ಬೆಂದಿದೆ. ಇದೀಗ ನಾನು ಸ್ವಲ್ಪ ಹೊತ್ತು ಗ್ಯಾಸ್ ಆಫ್ ಮಾಡಿ ಇದನ್ನು ತಣಿಲಿಕ್ಕೆ ಇಡ್ತೇನೆ. ಚೆನ್ನಾಗಿ ಬೆಂದಿದೆ ಇದು. ಆದರೆ ಇದು ಹೊರಗಿನ ಇದಿದೆಯಲ್ಲ ಪದರ, ಅದು ಒಳ್ಳೆ ಒಣಗಬೇಕು. ಆವಾಗಲೇ ನಮಗೆ ಒಂದಕ್ಕೊಂದು ಅಂಟಿರುತ್ತೆ. ಅದು ತೆಗಿಬೇಕಾದ್ರೆ ಸುಲಭ ಆಗಬೇಕಾದ್ರೆ ಅದು ಸರಿಯಾಗಿ ಒಣಗಬೇಕು.
ಈಗ ರುಚಿ ರುಚಿಯಾದಂತಹ ಸಿಹಿ ಕಡುಬು, ಹಬ್ಬದ ವಿಶೇಷ ಸಿಹಿ ಕಡುಬು ರೆಡಿ ಆಗೋಯ್ತು. ನೀವು ಸಹ ಈ ಹಬ್ಬದ ಸಂದರ್ಭದಲ್ಲಿ ಇದನ್ನೊಮ್ಮೆ ಮಾಡಿ ನೋಡಿ, ತುಂಬ ಚೆನ್ನಾಗಿರ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಸಿಹಿ ಕಡುಬು ಮಾಡೋದು ಎಷ್ಟು ಸುಲಭವಾಗಿತ್ತು ಅಂತ. ಈ ಹಬ್ಬದ ಸಂದರ್ಭದಲ್ಲಿ ನೀವು ಸಹ ಇದನ್ನೊಮ್ಮೆ ಮಾಡಿ ನೋಡಿ, ತುಂಬಾ ರುಚಿಕರವಾಗಿರ್ತದೆ. ಮನೆಯಲ್ಲಿ ಎಲ್ರಿಗೂ ಸಹ ಇಷ್ಟ ಆಗ್ತದೆ ಹಾಗೂ ಇದು ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು. ಹಾಗಾದ್ರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಲ್ರಿಗೂ ಸಹ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.